ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ಇವತ್ತು ಕ್ರೋಶ ಕುಶ್ನ ಫಸ್ಟ್ ಸ್ಟೆಪ್ ಚೈನ್ ಯಾವ ರೀತಿ ಹಾಕೋದು ಅಂತಂದು ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಕ್ರೋಶ ನೀಡಲು 9 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಸೊ ಬಿಗಿನರ್ಸು ಸ್ವಲ್ಪ ಮೂತಿ ದಪ್ಪ ಇರೋವಂಥ ನೀಡಲ್ಸ್ನ ತೊಗೊಳ್ಳಿ. ಸೊ ನೋಡಿ, ಈ 2 ಫಿಂಗರಲ್ಲಿ ಈ ರೀತಿ ಥ್ರೆಡ್ನ ಹೋಲ್ಡ್ ಮಾಡಿಕೊಂಡು ಹಾಗೆ ಕ್ರೋಶ ನೀಡಲ್ನ ನಾವು ಇದೇ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡ್ರೆ ನಮಗೆ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫಸ್ಟು ನಾವು ಸೀರೆಯ ಮೇಲ್ಭಾಗದಿಂದ ನಾವು ನೀಡಲ್ನ ಒಳಗಡೆ ಹಾಕಿ ಥ್ರೆಡ್ನ ಎಳ್ಕೋಬೇಕು. ನೋಡಿ, ಈ ರೀತಿ ಕ್ರೋಶ ನೀಡಲ್ ಮೇಲೆ ಥ್ರೆಡ್ ಬರಬೇಕು. ಸೊ ಲಾಕ್ ಆಯಿತು. ನಾನು ಸೆಕೆಂಡ್ ಟೈಮ್ ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಸೀರೆಗೆ ಹಾಕಬೇಕು ಅಂದರೂ ಕೂಡ 2 ಟೈಮ್ಸು ಲಾಕ್ ಮಾಡಬೇಕು. 1 ಚೈನ್, 2 ಚೈನ್, 3 ಚೈನ್, 4 ಚೈನ್. ಸೊ ನೋಡಿ, ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ನೀಟಾಗಿ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ನಾವು ಹಾಕ್ಕೊಳ್ತಾ ಹೋಗಬೇಕು. ಸೊ ಬಿಗಿನರ್ಸು ಫಸ್ಟು ಚೈನ್ ಯಾವ ರೀತಿ ಹಾಕೋದು ಅಂತಂದು ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ನೋಡಿ, ಈ ರೀತಿ ಥ್ರೆಡ್ನ ಲೂಸ್ ಬಿಟ್ಕೊಂಡು ನಾವು ಚೈನ್ನ ಸ್ವಲ್ಪ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ಚೆನ್ನಾಗಿ ಬರ್ತಿದೆ ಅಂತ ಆದಮೇಲೆ ನೀವು ಸಾರಿಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ, 1 ಟೈಮ್, 2 ಟೈಮ್, 3 ಟೈಮ್, 4 ಟೈಮ್. ಸೊ ಈ ರೀತಿ ಚೈನ್ ಹಾಕ್ಕೊಂಡು ನಾವು ಸ್ಯಾರಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೋಬೇಕು. ಆವಾಗ ನಮಗೆ ಚೈನು ತುಂಬ ನೀಟಾಗಿ ಬರುತ್ತೆ. ಲೂಸ್ ಕೊಟ್ಟು ಲಾಕ್ ಮಾಡಬಾರ್ದು. 4 ಚೈನ್ ಎಲ್ಲಿಗೆ ಬರುತ್ತೋ ನೋಡಿಬಿಟ್ಟು ಕರೆಕ್ಟಾಗಿ ನಾವು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಎಷ್ಟು ನೀಟಾಗಿ ಚೈನ್ ಬರ್ತಿದೆ ಅಂತ. ಸೊ ಬಿಗಿನರ್ಸು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು ಹೇಳ್ಬಿಟ್ಟು. ಇದು ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಒಂದು ಸಲ ಚೆಕ್ ಮಾಡಿ. ಥ್ಯಾಂಕ್ ಯು.